ಮಕ್ಳೇನು ಮಾಡ್ತಿದ್ದಾರೆ? ಮಕ್ಕಳು ಒಳ್ಳೊಳ್ಳೆ ಕೆಲಸಗಳಿದ್ದಾರೆ. ಆದರೆ ಚಪ್ಪಲಿಲೆಲ್ಲ ಹೊಡೆದು ಅವಮಾನ ಮಾಡಿ ಕಳಿಸ್ಬಿಟ್ರು ಸರ್. ಯಾಕೆ? ನೀನು ನಮ್ಗೆ ಇಷ್ಟ ಇಲ್ಲಪ್ಪ, ಚರ್ಮ ಎಲ್ಲ ಉದುರ್ತಿದ್ದೆ, ಬೇಡ ಹೋಗೋಣ ಅಂತ. ಅವರೇ ನನ್ನನ್ನು ಹಿಂಗೆ ಟಚ್ ಮಾಡಿಲ್ಲ ಸರ್. ನೀವು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಸೊ ನೀವು ನನ್ನ ಬಂದ್ಬಿಟ್ಟು ತಪ್ಕೊಂತಿದ್ದೀರಲ್ಲ, ನಿಜವಾಗ್ಲೂ ನೀವು ದೇವ್ರು ಸರ್. ನೀವು ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಅದೇ ಸರ್, ಅದೇ ಹೇಳೋದು. ಈಗ ಎಲ್ಲರೂ ಅಂತಾರೆ ಸಂಬಂಧ ಅಂತಾರೆ. ಯಾಕೆ ಅಳ್ತಾ ಇದ್ದೀರಾ? ಅಳಬೇಡಿ. ಅಳಬಾರ್ದು. ಈಗ ಚೆನ್ನಾಗಿದ್ರೆ ಅಲ್ವಾ? ಸೊ ಇವ್ರನ್ನೂ ನೋಡ್ಬೋದು. ನಮಸ್ತೆ, ನಿಮ್ಮ ಹೆಸರು? ಎಷ್ಟು ವರ್ಷ ಆಯಿತು ಬಂದಿ ಅಣ್ಣ? ವರ್ಷದ ಮೇಲಾಯಿತು. ಸೊ ಇವರಿಗೂ ಸೋರಿಯಾಸಿಸಿಂದ ಪ್ರಾಬ್ಲಮಿಂದ ಬಂದಿದ್ದು. ಇವರು ಕೇಳಿ ಅವ್ರು ಹೆಂಗೆ ಬಂದ್ರು ಆಶ್ರಮಕ್ಕೆ ಅಂತ. ಹೇಗೆ ಬಂದ್ರಿ ತಾವು ಇಲ್ಲಿಗೆ? ಬೆಂಗಳೂರು ಇರೋದು ನಾನು. ಬೆಂಗಳೂರಿಂದ ಹಿಂಗೆ ಯಾರೋ ಹೇಳಿದ್ರು ಇಲ್ಲಿ ಬನ್ನಿ ಅಂತ. ಸರಿ ಬಂದಾಗಿಂದ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಡೈರೆಕ್ಟ್ ನೀವಾಗ ಬಂದ್ರಿ ಇಲ್ಲಿಗೆ? ಡೈರೆಕ್ಟ್ ನಾನೇ ಬಂದೆ. ನಾನು ಸಾಯಕ್ಕೆ ಅಂತ ಹೊಂಟಾಗಿದ್ದೆ, ಬ್ಯಾಡ್ಲೇ ಬೇಡ ಇದ್ದೀವನ ಅಂತ. ನಂಜನಗೂಡಲ್ಲಿ ನಾನು ಸುಮ್ಮನೆ ಎಲ್ಲೆಲ್ಲಿ ಹಾಳ ಆಯ್ತು ಅಂತ ಹುಡುಕ್ತಾ ಇದ್ದೆ ಸಾಯಕ್ಕೆ. ಅವಾಗ ಹಿಂದೆಯಿಂದ ಯಾವನ ಬಂದು ನೋಡ್ತಾ ಇದ್ದ. ಅವನು ನೋಡ್ತಾ ಹಿಡ್ಕೊಂಡು ಬಂದು ಹೊಡೆದ್ಬಿಟ್ಟ. ಯಾಕಯ್ಯ ಇಲ್ಲಿ ಅಂತ. ಈಗ ಹಿಂಗೆ ಆಬಿಡೈತೆ ನನಗೆ ಆಯ್ತಾ ಇಲ್ಲ ಅಂದೆ. ಆಮೇಲೆ 200 ರೂಪಾಯಿ ಕೊಟ್ಟು ಈಗ ಹೊಂಟೋಗೋ ಊರಿಗೆ ಅಂತ ಕಳ್ಸಿದ್ರು. ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಯೋಚನೆ ಮಾಡ್ತಾಯಿದ್ದೆ. ಕಡೆಗೆ ಇಲ್ಲಿಗೆ ಬಂದೆ. ಇಲ್ಲಿ ಬಂದು 1 ವರ್ಷ ಆಯಿತು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಆಶ್ರಮ? ಹೆಂಗೆ ಗೊತ್ತಾಯ್ತು ನಿಮಗೆ? ಇದು ಮೊಬೈಲಲ್ಲಿ ನೋಡಿದೆ. ನೋಡಿದ್ರೆ ಸ್ಟಾರ್ಟಿಂಗ್ ಬಂದಾಗ ಯಾವ ಥರ ಇತ್ತಣ್ಣ ನಿಮ್ಮ ಬಾಡಿ ಎಲ್ಲ? ಎಲ್ಲ ಸ್ವಲ್ಪ ಇದಾಗ್ಬಿಡಿ. ಜನ ಯಾವ್ಯಾವ ಥರ ಟ್ರೀಟ್ ಮಾಡಿದ್ರು ನಿಮ್ಮನ್ನು? ಸೇರಿಸ್ತಾರೆ ಎಲ್ಲ. ಹೌದಾ? ಎಲ್ಲ ಉದ್ರೋಗ ಸರ್. ಇದು ನಮಗೆ ತುಂಬ ಒಳ್ಳೆ ಸ್ಥಳ ಸರ್. ನಿಮ್ದು ಊರು ಯಾವುದು? ಪೂರ್ತಿ ಧ್ವನ ಆಗ್ಬಿಟ್ಟಿತ್ತು. ನಿಮ್ದು ಊರು ಅದೇ ಇದು ಬೆಂಗಳೂರು. ಅಲ್ಲಿಂದ ತಲಕಾಡು. ನಿಮ್ದು ಸ್ವಂತ ಊರು ತಲಕಾಡು. ಮದುವೆ ಆಗಿದೆಯಾ ಸರ್? ಮಕ್ಳೇನು ಮಾಡ್ತಿದ್ದಾರೆ? ಮಕ್ಕಳು ಒಳ್ಳೊಳ್ಳೆ ಕೆಲಸಗಳಿದ್ದಾರೆ. ಆದರೆ ಚಪ್ಪಲಿಲೆಲ್ಲ ಹೊಡೆದು ಅವಮಾನ ಮಾಡಿ ಕಳಿಸ್ಬಿಟ್ರು ಸರ್. ಯಾಕೆ? ನೀನು ನಮ್ಗೆ ಇಷ್ಟ ಇಲ್ಲಪ್ಪ, ಚರ್ಮ ಎಲ್ಲ ಉದುರ್ತಿದ್ದೆ, ಬೇಡ ಹೋಗೋಣ ಅಂತ. ಹಂಗೂ ಈಚೆ ಕಡೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಬೂಟ್ ಕಾಲಲ್ಲೆಲ್ಲ ಹೋದ್ರು. ಅದೆಲ್ಲ ನಾನು ನೋಡ್ಕೊಂಡು ಅಣ್ಣ ತಿನ್ನಕ ಅಂದ್ಬಿಟ್ಟು. ಹೆಂಡತಿ ಏನು ಮಾಡಿದ್ರು? ಹೆಂಡ್ತಿನೂ ಚಪ್ಪಲಿ ಹೊಡೆದ್ಲು. ಎಲ್ಲ ಅವಮಾನ ಎಲ್ಲ ತಿಳ್ಕೊಂಡು ಇದ್ದೆ. ಹಂಗೂ ಕಡೆಗೆ ಇರೋಕ್ಕಾಗಲಿಲ್ಲ. ಯಾಕೆ ಅಂದ್ಬಿಟ್ಟು ಅದಕ್ಕೆ ನಂಜನಗೂಡು ಹೋಗಿದ್ದೆ. ಅದೇನೋ ದೇವರು ಬದುಕಿಸ್ಬಿಟ್ಟ. ಹೆಂಡತಿ ಮಕ್ಕಳೆಲ್ಲ ಏನು ಮಾಡ್ಕೊಂಡಿದ್ದಾರೆ? ಅವ್ರು ಚವರಪೇಟೆ ಮನೆ ಇರೋದು. ಹರಿಚಂದ್ರ ಘಾಟಿಂದ ಒಂದು 3 ನಿಮಿಷ ಅಷ್ಟೇ. ಸ್ವಂತ ಮನೆನಾ? ಹಾಂ, ಸ್ವಂತ ಮನೆ. ಅದು ಯಾರು ನಿಮ್ಮ ಕಡೆಯಿಂದ ಬಂದ? ಯಾರ್ದು? ನಿಮ್ಮ ತಾತಂದ ಅಪ್ಪದ ಆಸ್ತಿನ? ಅದು ನಮ್ಮ ತಾಯಿಗೆ ಬರಬೇಕಾಗಿತ್ತು. ನಮ್ಮ ತಾಯಿ ನಮ್ಮ ಮಾವನ ಮಗಳೇ ಅವಳು. ಅವಳಿಗೆ ಬಂತು. ಅವಳಿಗೆ ಹಿಂಗೆ ಅಹಂಕಾರದಿಂದ ಓಡ್ತಿದ್ಲು. ಈಗ ಯಾವತ್ತಾರು ಮತ್ತೆ ವೆಯ್ಟ್ ಮಾಡೋಕೆ ಟ್ರೈ ಮಾಡಿದ್ರಾ? ಫೋನ್ ಮಾಡಿದ್ವಿ ಸರ್. ಏನು ಹೇಳಿದ್ರು? ಯಾವತ್ತಾದ್ರೂ ಫ್ರೀ ಆಗಿದ್ದಾಗ ಬರ್ತೀವಿ ಅಂದ್ರು. ಅಲ್ಲಿಗೆ ಅರ್ಥ ನೀವು ಹೋದ್ಮೇಲೆ ಬರ್ತೀವಿ ಅಂತ ಅರ್ಥ ಅದು. ಯಾವತ್ತಾದ್ರೂ ಹೇಳಿ 1 ವರ್ಷ ಆಯಿತು. ಯಾವತ್ತಾದ್ರೂ ಫ್ರೀ ಆಗಿದ್ದಾಗ ಅಂದರೆ 1 ವರ್ಷದಿಂದ ಫ್ರೀ ಆಗಿಲ್ವಾ ಅವರು? ನಿಮ್ಮ ಅಪ್ಪ ಅಮ್ಮ ಯಾರು ಇಲ್ವಾ? ಅಮ್ಮ ಇದ್ದಾರೆ ಸರ್, ಅಪ್ಪ ಇಲ್ಲ. ಅಮ್ಮ ಇಲ್ಲಿ ಏನು ಮಾಡ್ತಾರೆ? ಅಮ್ಮ ಮಗಳ ಮನೆಗೆ ಇದ್ದಾರೆ. ಸೊಸೆ ಜೊತೆಗೆ ಇರಲಿಲ್ಲ, ಮಗಳ ಮನೆಗಿದ್ದಾರೆ. ಅಲ್ಲ, ಎಲ್ಲಿ? ಯಾವ ಊರು? ಅದೇ ಪಕ್ಕದ ರೋಡಲ್ಲಿ ಇದ್ದಾರೆ. ಅದು ಅವರಲ್ಲೇ ಪಕ್ಕದ? ಅವ್ರವ್ರಿಗೆ ಮಾತಿಲ್ಲ, ಒಬ್ರಿಗೊಬ್ರು ಮಾತಿಲ್ಲ. ಏನೋ ದಾರಿ ಬರ್ತದೇನಮ್ಮ ಆಯ್ತಾ ಕಾಪಿ ಅಷ್ಟೇ. ಹಿಂಗೇನು ಒಬ್ರಿಗೊಬ್ರು ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡಲ್ಲ. ಓಕೆ. ಇಲ್ಲಿ ಬಂದ್ಮೇಲೆ ಹೇಗಿದೆ ನಿಮ್ಗೆ ಈಗ? ಚೆನ್ನಾಗಿದ್ದೀವಿ ಸರ್ ಆಶ್ರಮದಲ್ಲಿ. ಎಷ್ಟೋ ಪರವಾಗಿಲ್ಲ. ಚರ್ಮ ಎಲ್ಲ ನೋಡೋಕೆ ಆಯ್ತಲ್ಲ, ಹಂಗೆ ಆಗ್ಬಿಟ್ಟಿತ್ತು ಸರ್. ಇನ್ನೂ ಅಧ್ವಾನ ಆಗಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಅಲ್ಲ, ಮಕ್ಕಳೇ ಈ ಥರ ಚರ್ಮ ಆಗಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕಿದಾಗ ಇಲ್ಲಿ ಇವರು ಬನ್ನಿ ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತಾರಲ್ಲ ಯೋಗೇಶ್ ಅವರು. ತುಂಬ ದೇವ್ರಿಗಿಂತ ದೊಡ್ಡವರು ಅಂತ ನನ್ನ ಪ್ರಕಾರ. ಅಂದರೆ ಹೆತ್ತ ತಂದೆ ತಾಯಿನ ನೋಡ್ಕೊಳ್ತಲ್ಲ ಮಕ್ಕಳು ಈಗಿನ ಕಾಲದಲ್ಲಿ ಇಲ್ಲ ಸರ್. ನನ್ನ ಭಾಗಕ್ಕಿಲ್ಲ ಸರ್. ಬೇರೆ ಭಾಗಕ್ಕೆ ಇರ್ಬೋದು, ನನ್ನ ಭಾಗಕ್ಕಿಲ್ಲ. ನಿಮ್ಮ ಭಾಗಕ್ಕೆ ಅಂತಲ್ಲ, ಇಲ್ಲಿ 105 ಜನರದ್ದು ಒಂದೊಂದು ಕಥೆ ಇದೆ ಪಾಪ. ಒಂದೊಂದು ಸ್ಟೋರಿ ಮಾಡ್ಕೊಂತ ಹೋದ್ರೆ ಅಷ್ಟೇ. ಅವರು ಪಾಪ ಯೋಗಿ ಇವ್ರನ್ನ ತಪ್ಕೊಂಡಾಗ ಅವ್ರು ಜೋರಾಗಿ ಹತ್ಬಿಟ್ರು ಸರ್. ನಾವು ಕೇಳಿದ್ದು ಯಾಕೆ ನೀವು ಅಳ್ತಿದ್ದೀರಾ ಅಂತ. ನಮ್ಮವರೇ ನನ್ನನ್ನು ಹಿಂಗೆ ಟಚ್ ಮಾಡಿಲ್ಲ ಸರ್. ನೀವು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಸೊ ನೀವು ನನ್ನ ಬಂದ್ಬಿಟ್ಟು ತಪ್ಕೊಂತಿದ್ದೀರಲ್ಲ, ನಿಜವಾಗ್ಲೂ ನೀವು ದೇವ್ರು ಸರ್. ನಿಜವಾಗ್ಲೂ ನೀವು ನನಗೇನು ಹೇಳೋಕ್ಕಾಯ್ತಲ್ಲ, ಸಾಯ್ತಿರೋನ್ನ ಕರ್ಕೊಂಬಂದು ಉಳಿಸ್ತಿದ್ದೀರಾ ಅಂತ ಅಂದರು. ಸೊ ಅದನ್ನು ನಿಜವಾಗ್ಲೂ ನನ್ನ ಕಣ್ಣಂಚಲ್ಲೇ ಐತೆ. ಅವ್ರು ಹತ್ತಿದ್ದು, ಯೋಗಿನ ಇಟ್ಕೊಂಡಿದ್ದು, ಇವ್ರನ್ನ ತಪ್ಕೊಂಡಾಗ ಮಾತುಗಳಿರುತ್ತಲ್ಲ, ಅದು ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಅದೇ ಹೇಳೋದು. ಈಗ ಎಲ್ಲರೂ ಅಂತಾರೆ ಸಂಬಂಧ ಅಂತಾರೆ. ಸಂಬಂಧಕ್ಕೆ ಬೆಲೆನೇ ಇಲ್ಲ ಸರ್. ಇಲ್ಲಿ ಬರ್ದಿದ್ದೀವಿ ನೋಡಿ. ನಾವಿರೋವರೆಗೂ ನೀವ್ಯಾರು ಅನಾಥರಲ್ಲ. ಮತ್ತು ಈಗ ಸಂಬಂಧ ಅಂದರೆ ಬೆಲೆ ಯಾರಿಗೂ ಇಲ್ಲ. ಈಗ ಸಂಬಂಧಕ್ಕಿಂತ ರಸ್ತೆ ಬದಿಲೆಲ್ಲ ಇಡ್ತಾರಲ್ಲ ಸರ್, ಅವ್ರ ಸಂಬಂಧ ತುಂಬ ಒಳ್ಳೆಯದು. ಈಗ ಯಾರೋ ನಮ್ಮ ಫ್ಯಾಮಿಲಿ ಬರ್ತಾರೆ, ಯೋಗೇಶ್ ಮಾಡ್ಬಿಟ್ನಾ, ಹಂಗಾಗ್ಬಿಟ್ನಾ ಹಿಂಗಾಗ್ಬಿಟ್ನಾ ಅಂತ. ಅದಕ್ಕಿಂತ ನೋಡಿ ಇವ್ರು ಹೇಳಿದ್ರಲ್ಲ, ನನ್ನ ಮಗಳ ಥರನೋ, ನನ್ನ ತಾಯಿ ಥರನೋ, ನನ್ನ ಅಪ್ಪನ ಥರನೋ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಅಳ್ಬಾರ್ದು. 12 ವಿಡಿಯೋ ಮಾಡಿದ್ದಾರೆ. ಯಾವ್ದು ನೋಡಿದ್ವಿ ಅವರು ಎಲ್ಲ ನೋಡಿದ್ದಾರೆ. ಬರಬೇಕು ತಾನೆ, ಯಾರು ಬರಲಿಲ್ಲ. ಅದ್ರ ಅರ್ಥ ಏನು? ಇಷ್ಟ ಇಲ್ಲ ಅವ್ರಿಗೆ ಅಂತ.
ಖುಷಿಯಾಗಿದ್ದೀರಲ್ವಾ? ಅಳ್ಬಾರ್ದು. ಬಿಡಿ, ಮಕ್ಕಳು ಹುಟ್ಟು ಮಕ್ಕಳು ನೋಡ್ಕೊಂಡಿಲ್ಲ ಅಂದ್ರೆ ನಿಮಗೆ ಈ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ. ನೋಡ್ಕೊತಾ ಇದೆ ಸರ್. ದೇವ್ರು ಯಾವುದೋ ಒಂದು ರೀತಿಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೋಡಿದ್ರಾ, ನೀವು ಮಾಡಿ ಒಳ್ಳೆ ಕಾರ್ಯಗಳು ಇವತ್ತು ಯಾವುದೋ ಒಂದು ರೀತಿಲಿ ಹೆಲ್ಪ್ ಆಗ್ತಿರುತ್ತೆ. ಯಾವತ್ತೋ ಹುಡುಕಾಯ್ತು ನೋಡ್ಬೋದು. ಅದೆಲ್ಲ ಇದು ಸರ್ ಮೆಂಟಲಿ ಪೇಷಂಟು. ತಾತನು ಮಾತಾಡ್ತಾರೆ. ತಾತ ನಮಸ್ತೆ. ಬಂದೆ 7 ವರ್ಷ. ಯಾಕೆ ಅಳ್ತಾ ಇದ್ದೀರಾ? ಅಳಬೇಡಿ. ನಮ್ಗೆ ಅಪ್ಪ ಅಮ್ಮ ಯಾರು ಎಲ್ಲ ಬ್ಯಾಂಕ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಈಸ್ಕೊಂಡು ನಿಜ ತಂಗಿ ಅಕ್ಕ ತಂಗಿ ಭಾಗ ಬರ್ಬೇಕಾಗಿತ್ತು. ವಿಜಯನಗರ ಕ್ಯಾಂಟೀನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ ನಾನು. ಆವಾಗ ಅದು ಬಿಟ್ಬಿಟ್ಟೆ. ನಾನು ಬಿಟ್ಬಿಟ್ಟು ಬೇರೆ ಅಂಗಡಿಗೆ ಸೇರಿಕೊಂಡೆ. ಬೇರೆ ಅಂಗಡಿಯಲ್ಲಿ ಸೇರಿಕೊಂಡೆ. ನಮ್ಮ ಅಣ್ಣ ಇದ್ದ, ಅವನು ಪುರಾಣ ಬಂದು ಸತ್ತೋದ. ಇನ್ನೊಬ್ಬನ ಕೇಸು ಅಂತ ಅವನು ಬಂದು ಇಲ್ಲಿ ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ. ಖುಷಿಯಾಗಿದ್ದೀರಾ? ಚೆನ್ನಾಗಿ ನೋಡ್ಕೊತಾರೆ ಮಜ್ಜಮ್ಮ. ಅಳ್ಬಾರ್ದು ಅಳ್ಬಾರ್ದು ಅಳ್ಬೇಡಿ ಈಗ ಚೆನ್ನಾಗಿದ್ದೀರಲ್ವಾ? ಅಳ್ಬಾರ್ದು. ಇರ್ಲಿ ಇರ್ಲಿ, ಎಲ್ಲ ನೋಡ್ಕೊತಾ ಇದ್ರಲ್ಲ ಇವರೇ ಮಕ್ಕಳು. ಒಂದು ರೀತಿ ಹೆಲ್ಪ್ ಮಾಡ್ತಾನೆ, ಇದೇ ಸಾಕ್ಷಿ. ಬಿಡಿ, ಅಳ್ಬೇಡಿ. ನಮಗೆ ಬಟ್ಟೆ ಕೊಡೋದಲ್ಲ ಇವರಮ್ಮ. ಬೇಕಾದ್ರೂ ₹1 ಕೊಟ್ಟರು ನಮ್ಮ ಒಂಟಿಗೆ ಹಾಕ್ಬಿಡ್ತೀನಿ. ನನ್ನ ತಮ್ಮ ಕಾಸು ಕೊಡಲ್ಲ. ನಮ್ಮ ತಂದೆ ಹೆಂಗಿದ್ದು ಗೊತ್ತಾ, ಇನ್ನು ಮೇಲೆ ಕೆಲಸ ಮಾಡಿದ್ರು. ಕೆಲಸ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು. ನಮ್ಮ ತಾಯಿ ಎಲ್ಲ ಸಾಕಿ ಎಲ್ಲ ಎಲ್ಲ ಮಾಡ್ತೀವಿ. ಸರಿ ಅಂಕಲ್. ಹುಡುಗಿ ನೋಡಕ್ಕೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೋತವ್ರೆ. ಯಾವ ತರ ಹುಡುಗಿ ಬೇಕು ಹೇಳು? ಒಂದೇ ಒಂದ್ಸಲ ಹೇಳು. ಈ ಅಂದ್ಬಿಡು ಒಂದ್ಸಲ. ಅಲ್ಲ ಐತ ನೋಡೋಣ. ಯಾವ ತರ ಹುಡುಗಿ ಬೇಕು ಹೇಳಿ, ನಾಚ್ಕೊಬೇಡಿ ಹೇಳಿ. ಹುಡುಗಿ ಯಾವ ತರ ಬೇಕು? ಸ್ವಯಂವರ ಮಾಡೋಣ. ಇಲ್ಲಿ ನೋಡಿ ಮಾತಾಡಿ ತಾತ. ಅದ್ರಲ್ಲಿ ಏನ್ ನೋಡ್ತಾ ಇದ್ದೀರಿ? ಫೋಟೋನ ಅದು ಅಷ್ಟಿಲ್ಲ, ಸುಮ್ಮನೆ ನೋಡ್ತಾರಷ್ಟೇ ಅವರು. ಸರ್, ಇವರು ನೆಲಮಂಗಲ ಸ್ಟೇಷನ್ ಇಂದ ನಮಗ್ ಸಿಕ್ಕಿದ್ದು ತಾತ. ಸೊ ಇವ್ರಿಗೆ ಅಣ್ಣ ಇದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ ಅಷ್ಟೇ. ನಮಗ್ ಗೊತ್ತಿಲ್ಲ ಇವ್ರು ಇದಾರೋ ಇಲ್ವೋ ಅಂತ. ಬಟ್ ಪಾಪ ಸೈಲೆಂಟು. ಅವ್ರು ನಗದ್ನ ಕಂಡ್ರೇನೆ ಇಷ್ಟ ನಮ್ಗೆ. ತಾತ ಅಲ್ಲಿ ನೋಡ್ಬಿಡು ಒಂದ್ಸಲ. ಹುಡುಗಿಗೆ ಫೋಟೋ ಕಳಿಸ್ತಾರಂತೆ. ಒಂದೇ ಒಂದ್ಸಲ. ಯಾವ ತರ ಹುಡುಗಿ ಬೇಕು? ಯಾಕೆ ಈ ಅಂತ ನಕ್ಬಿಡಿ ನೋಡೋಣ ಒಂದ್ಸಲ. ಯಾಕೆ? ಇರ್ಲಿ, ಪರವಾಗಿಲ್ಲ.